ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀಯಾದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇವತ್ತಿನ ವ್ಲಾಗ್ ಬಂದು ಸೋಮವಾರದ ವ್ಲಾಗ್, ಅಡೇ ಇನ್ ಅವರ್ ಲೈಫ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸಾರಿ, 4 ಡೇಸ್ ಮೇಲೆ ಆಯಿತು ವಿಡಿಯೋಸ್ ಎಲ್ಲ ಹಾಕಿ. ವಿಡಿಯೋ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಆದ್ಯನಿಗೆ ಹುಷಾರಿರಲಿಲ್ಲ, ನಿಮಗೆ ಗೊತ್ತು. ಇವಾಗ ಆದ್ಯ ಆರಾಮಾಗಿದ್ದಾಳೆ, ಆದರೆ ಹಸ್ಬೆಂಡ್ಗೆ ಹುಷಾರು ತಪ್ಪಿತ್ತು. ಅಂದರೆ ಅವಳ ಪಕ್ಕ ಮಲ್ಕೊಂಡಿದ್ದಕ್ಕೆ ಇವಾಗ ಅವರು ಸ್ವಲ್ಪ ರಿಕವರ್ ಆಗ್ತಾ ಇದ್ದಾರೆ. ಹಾಗಾಗಿ ವೀಕೆಂಡ್ ಫುಲ್ಲು ಅವ್ರನ್ನೆಲ್ಲ ನೋಡ್ಕೊಳ್ಳೋದ್ರಲ್ಲೇ ಆಗೋಯಿತು. ಹಾಗಾಗಿ ಸೋಮವಾರ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಫುಲ್ ಕ್ಲೋಸ್ ಮಾಡ್ತಾರೆ ಕೈಯಲ್ಲಿ. ಫುಲ್ ಕ್ಲೋಸ್ ಮಾಡ್ಬಿಡೋದು. Yeah, my favorite man. ಎಲ್ಲೋ ಇಟ್ಟೆ ನಾನು ರಾತ್ರಿ. ಎಷ್ಟೊಂದು ಜನ ಕ್ಲಾಸಲ್ಲಿ ಹಿಂಗೆ ಮಾಡೋದೇ ಇಲ್ಲ, ಸುಮ್ಮನೆ ಹಿಂಗೆ ಗೆಲ್ತಾರೆ, ಹಿಂಗೆ ಮಾಡೋದೇ ಇಲ್ಲ. ಸ್ಟ್ರಾಬೆರಿ ಬೇಕೇ ಬೇಕು ಈಗ ಬೇಡ ಬೇಡ. ಕಾಫಿ ಚಾಯ್ ನಮ್ಗೆ ಇವಾಗ ತಿನ್ನೋಕ್ಕೆ ಬೇಡ, ಸ್ಕೂಲಲ್ಲಿ ಬೇಕು. ಕಾಫಿ ಚಾ. ಕಾಫಿ ಚಾ. ಅದೇ ಬೇಗ ತಿನ್ಕೊಂಡು ಟೈಮ್ ಆಗಿದೆ. ಬಂಗಾರು ಯಾವಾಗಲೂ ಕಂಪ್ಲೇಂಟ್ ಮಾಡೋದು ಆದ್ಯ ಫಸ್ಟ್ ಹೊಡೋದ್ಲು ಅಂತ. ನನಗೂ ಗೊತ್ತಿರಲಿಲ್ಲ. ಇವಾಗ ಎಡಿಟಿಂಗ್ ಮಾಡಬೇಕಾದ್ರೆ ನೋಡಿದ್ರೆ ಗೊತ್ತಾಯಿತು. ಫಸ್ಟು ಬಂಗಾರುನೇ, ಅಂದರೆ ಸೀರಿಯಸ್ ಆಗಲ್ಲ, ಇದು ತಮಾಷೆಗೆ ಆಗ್ತಾನೆ ಇರುತ್ತೆ. ಸೊ ಆರ್ಗ್ಯೂ ಮಾಡ್ತಾರೆ ಯಾವಾಗಲೂ. ಆದ್ಯ ಹೇಳ್ತಿರ್ತಾಳೆ ನಾನು ಫಸ್ಟ್ ಅಲ್ಲ ಅಂತ. ಬಂಗಾರು ಅಂತ ಇಲ್ಲ ಯಾವಾಗಲೂ ಅವಳೇ ಸ್ಟಾರ್ಟ್ ಮಾಡೋದು ಅಂತಿರ್ತಾಳೆ. ಸೊ ಹಾಗಾಗಿ ಈ ವಿಡಿಯೋ ನೋಡಿದ್ಮೇಲೆ ನನಗೂ ಕ್ಲಾರಿಟಿ ಸಿಕ್ತು. ಮಕ್ಕಳು ಟಿಫನ್ಗೆ ಲೈಟಾಗಿರಲಿ ಅಂತ ಹೇಳ್ಬಿಟ್ಟು ಕೆಲಾಗ್ಸ್ ತಿಂದರು. ತುಂಬ ದಿನದ ಮೇಲೆ ಕೆಲಾಗ್ಸ್ ತಂದಿರೋದು ಥರ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಒಂದೊಂದ್ಸರಿ ಎಮರ್ಜೆನ್ಸಿ ಇದ್ದಾಗ ಅಥವಾ ಅವರೇ ಬೇಕು ಅಂದಾಗ ಕೊಡ್ಬೋದು ಅಂತ ಕೊಟ್ಟಿದ್ದಾಯಿತು. ಇನ್ನೊಂದು ಕಡೆ ಇಲ್ಲಿ ಫ್ರೂಟ್ಸ್ ಹಾಕಿದ್ದೀನಿ, ನೋಡ್ತಿರ್ಬೋದು. 75% ಫ್ರೂಟ್ಸೇ ಇದೆ ಲಂಚ್ ಬಾಕ್ಸಲ್ಲಿ. ಇನ್ನೊಂದು ಕಡೆ ಬ್ರೆಡ್ ಸ್ಯಾಂಡ್ವಿಚ್ ಹಾಕ್ತೆ. ಏನಕ್ಕೆ ಫ್ರೂಟ್ಸ್ ಅಂದರೆ ವೀಕೆಂಡಲ್ಲಿ ಮುಟ್ತಾನೆ ಇರಲಿಲ್ಲ ಅವರು. ಬರೀ ಜಂಕ್ ಫುಡ್ ಅದು ಇದು, ಅಂದರೆ ಮನೇಲಿ ಸ್ವೀಟ್ ಥರ ಬೇಕ್ರಿಯಿಂದ ತಂದಿರೋದು ಈ ಥರ ತಿಂತಾಯಿದ್ರು. ಸೊ ಹಾಗಾಗಿ ಲಂಚ್ ಬಾಕ್ಸ್ಗೆ ಹಾಕಿದ್ರೆ ಸ್ನ್ಯಾಕ್ಸ್ ಟೈಮಲ್ಲಿ, ಲಂಚ್ ಟೈಮಲ್ಲಿ ತಿಂತಾರೆ ಅಂತ ಅಂದ್ಬಿಟ್ಟು ಬ್ರೆಡ್ ಸ್ಯಾಂಡ್ವಿಚ್ ಜೊತೆ ಆ್ಯಪಲ್ ತಿನ್ನಿ, ನಿಮ್ಗೆ ಯಾವ ರೀತಿ ಆಗುತ್ತೋ ಹಂಗೆ ತಿನ್ನಿ ಅಂತ ಹೇಳ್ತಾ ಇದ್ದೆ. ಸ್ಟ್ರಾಬೆರಿ ಅಂದರೆ ಇಬ್ಬರು ಪಕ್ಕ ಖಾಲಿ ಮಾಡ್ಕೊಂಡು ಬರ್ತಾರೆ. ಆದ್ಯ ಅದರಲ್ಲಿ ಆರೆಂಜ್ ಆ್ಯಪಲ್ ವಾಪಸ್ ತೊಗೊಂಡು ಬಂದಿದ್ಲು. ಅದಾದಮೇಲೆ ತಿನ್ಸಿದ್ದಾಯಿತು ನಾನು. ಸೊ ಇವಾಗ ಇಬ್ಬರೂ ರೆಡಿ ಮಾಡಿಸಿ ಸ್ಕೂಲ್ಗೆ ಕರ್ಕೊಂಡು ಹೋಗಿ ಡ್ರಾಪ್ ಮಾಡ್ತಾ ಇದ್ದೀವಿ. ರೀಸೆಂಟ್ ವ್ಲಾಗಲ್ಲಿ ನೀವು ನೋಡಿದ್ರಿ, ಮಳೆ ಬಂದಿತ್ತು, ತುಂಬ ಚೆನ್ನಾಗಿ ಮಳೆ ಆಗ್ತಿತ್ತು. ಇವಾಗಲೂ ಅಷ್ಟೇ ರೋಡೆಲ್ಲ ವೆಟ್ಟ ಆಗಿದೆ. ಆದರೆ ಮಳೆ ಬಂತ ಇಲ್ವಾ ಗೊತ್ತಿರಲಿಲ್ಲ, ಬಟ್ ರೋಡ್ ಅಂತೂ ಒದ್ದೆ ಆಗಿತ್ತು. ಏನಂದರೆ ನಿಮಗೆಲ್ಲ ಇವಾಗ ತುಂಬಾ ಬಿಸಿಲಂತೆ, ಸಮ್ಮರ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದ್ರು ಕಸಿನ್ಸ್ ಎಲ್ಲ. ಇಲ್ಲೂ ಅಷ್ಟೇ ನಾನು ಬಂದು ಇಷ್ಟು ವರ್ಷದಲ್ಲಿ ಅಬ್ಸರ್ವ್ ಮಾಡಿರೋದು ಏನಂತ ಅಂದರೆ, ಇವಾಗ ಫಸ್ಟ್ ನಿಮ್ಗೆ ಹೆಂಗೆ ಫಸ್ಟು ಸನ್ರೈಸ್ ಆಗುತ್ತಲ್ವ, ಅಂದರೆ ನಿಮಗೆ ಸೋಮವಾರ ರಾತ್ರಿ ಅಂದರೆ ನಮ್ಗೆ ಸೋಮವಾರ ಬೆಳಗ್ಗೆ ಇರುತ್ತೆ. ಹಾಗೆಯೇ ಎಲ್ಲ ವೆದರಲ್ಲೂ ನಾನು ಅಬ್ಸರ್ವ್ ಮಾಡಿರೋದು, ವಿಂಟರ್ ಫಸ್ಟ್ ನಿಮಗೆ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಲೇಟಾಗಿ ನಮಗೆ ಸ್ಟಾರ್ಟ್ ಆಗುತ್ತೆ. ಮಳೆನೂ ಅಷ್ಟೇ ನಿಮ್ಗೆ ನುಗ್ಗಿದ್ಮೇಲೆ ನಮಗೆ ಬರುತ್ತೆ. ಸ್ಪ್ರಿಂಗ್ ಸೀಸನ್ ಕೂಡ ಹಾಗೇ, ಮರದಲ್ಲಿ ಎಲೆಗಳೆಲ್ಲ ಉದ್ರೋಗಿ ಹೊಸ ಚಿಗುರು ಬರುತ್ತೆ ಯುಗಾದಿ ಟೈಮಲ್ಲಿ. ಎಲ್ಲ ಸೇಮ್, ಅಂದರೆ ನಿಮಗೆ, ಅಂದರೆ ನಮಗೆ ಇಂಡಿಯಾ ಟೈಮಲ್ಲಿ ಸ್ವಲ್ಪ ಬೇಗ ಆಗುತ್ತೆ, ಇಲ್ಲಿ ಸ್ವಲ್ಪ ಲೇಟಾಗಿ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ. ಇನ್ನೇನು ವೆದರ್ ನಾರ್ಮಲ್ ಆಗ್ತಾ ಬರ್ತಾ ಇದೆ. ಈಗ ಬೆಂಗಳೂರು ವೆದರ್ ಇದೆ ಇಲ್ಲಿ ಪ್ರೆಸೆಂಟ್. ಇನ್ನು ಮುಂದೆ ಸಮ್ಮರ್ನ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೀರಿಯಸ್ಲಿ ಹಾರಿಬಲ್ ಆಗಿರುತ್ತೆ ಸಮ್ಮರ್ ಅಂತೂ. ಗೊತ್ತಿಲ್ಲ. ಮತ್ತು ಇನ್ನು ಟೈಮು ಅಷ್ಟೇ, 5 ಗಂಟೆಗೆಲ್ಲ ಕತ್ಲೆ ಆಗೋಗ್ತಾ ಇತ್ತು. ಇವಾಗ 6:30 ಆದ್ರೂ ಕತ್ಲೆ ಆಗಿರಲ್ಲ, ಹಂಗಾಗ್ತಾ ಇದೆ. ಸೊ ಡೇ ಲೈಟ್ ಸೇವಿಂಗ್ ಕೂಡ March 9th ಇದೆ, ಸಂಡೇ. ಮತ್ತು 1 ಅವರ್ ಮುಂದಕ್ಕೆ ಹೋಗುತ್ತೆ. ಇವಾಗ ಇಂಡಿಯಾಗೆ ನಮಗೆ ಒಂದು ಅರ್ಧ ಗಂಟೆ ಡಿಫ್ರೆನ್ಸ್ ಅಂತಂದರೆ ಮಾರ್ಚಿಂದ 1.5 ಅವರ್ ಡಿಫ್ರೆನ್ಸ್ ಇರುತ್ತೆ ಆ ಥರ. ಸೊ ಇಲ್ಲಿ ಹಸ್ಬೆಂಡ್ಗೆ ಇನ್ನೂ ಕೆಮ್ಮಿತ್ತು, ಹಾಗಾಗಿ ಅರಿಶಿನ ಪುಡಿ ಮತ್ತು ಮೆಣಸನ್ನ ಕುಟ್ಬಿಟ್ಟು ಪುಡಿ ಮಾಡಿ ಹಾಕಿದ್ದೆ. ಅದಾದಮೇಲೆ ಬೆಲ್ಲ ಸ್ವಲ್ಪ ಎಲ್ಲ ಕಾಯ್ದಿದ್ದಾದಮೇಲೆ ಒಂಚೂರು ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾಯಿದ್ದೀನಿ. ಕೆಮ್ಮಿರಬೇಕಾದ್ರೆ ಮಕ್ಳಿಗೂ ಕೊಡ್ಬೋದು, ದೊಡ್ಡವ್ರಿಗೂ ಕೊಡ್ಬೋದು. ಈ ಥರ ತುಂಬಾ ಸಿಂಪಲ್ ರೆಮಿಡಿ ಇದು. ನಾನು ಯಾವಾಗಾದರೂ ಶೀತ ನೆಗಡಿ ಅಂದರೆ ಈ ಥರ ಕೆಮ್ಮು ಬಂದಾಗ ಕೊಡ್ತೀನಿ.
ತುಂಬಾ ರಿಲೀಫ್ ಅನಿಸ್ತಂತೆ ಅವ್ರಿಗಂತೂ. ಸೊ ಹಾಗೆ ಹಿಂಗೂ ವಿಡಿಯೋ ಮಾಡಿದ್ನಲ್ಲ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡಿದೆ, ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಹೇಳಿಬಿಟ್ಟು. ನಾನು ಚಿಕ್ಕ ವಯಸ್ಸಿಂದ ಕುಡಿತಾ ಇದ್ದೆ, ಮಕ್ಳಿಗೂ ಕೊಡ್ತಾ ಇದ್ದೆ, ಹಸ್ಬೆಂಡ್ಗೂ ಕೊಟ್ಟಿದ್ದೀನಿ. ಸೊ ಹೇಳ್ತಾಯಿದ್ರು ಆರಾಮಾಗಿದೆ ಕುಡಿದ್ಮೇಲೆ ಅಂತ ಹೇಳ್ಬಿಟ್ಟು. ನಾನು ಕೂಡ ಅಜ್ವೈನ್ ವಾಟರ್ ಕುಡ್ದಿದ್ದೆ, ಅವ್ರಿಗೆ ಅದು ಕೊಟ್ಟಿದ್ದೆ. ಬ್ರಂಚ್ ತಿನ್ನೋಣ ಒಂದೇ ಸರಿ ಅಂತ ಹೇಳ್ಬಿಟ್ಟು ಮಕ್ಕಳನ್ನೆಲ್ಲ ಡ್ರಾಪ್ ಮಾಡಿ ಬಂದ್ಬಿಟ್ಟು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿರುತ್ತಲ್ಲ, ಬಟ್ಟೆ ಮಷಿನ್ಗೆ ಹಾಕೋದು ಅದೆಲ್ಲ ಹಾಕಿ ಇನ್ನೊಂದು ಕಡೆ ದೋಸೆಗೆಲ್ಲ ರುಬ್ಬಿಡ್ತಾ ಇದ್ದೀನಿ. ಸಾಯಂಕಾಲಕ್ಕೆ ಬೇಕಾಗತ್ತೆ ದೋಸೆ ಹಾಕೊಬೋದು ಅಂತ ಹೇಳ್ಬಿಟ್ಟು ವೀಕೆಂಡಲ್ಲಿ ಇಡ್ಲಿ ಮಾಡಿಕೊಟ್ಟಿದ್ದೆ ಆದ್ಯನ್ಗಷ್ಟೇ. ಅದಾದಮೇಲೆ ಖಾಲಿ ಆಗಿತ್ತು. ಸರಿ ದೋಸೆ ಮಾಡೋಣ. ನಮ್ಮನೇಲಿ ಅವಾಯ್ಡ್ ಮಾಡಬೇಕು, ಬೇಡ ದೋಸೆ ಇಡ್ಲಿ ಕಮ್ಮಿ ಮಾಡಬೇಕು ಅನ್ಕೋತೀನಿ. ಬಟ್ ಮಕ್ಕಳು ಹಿಟ್ಟು ಖಾಲಿ ಆಗ್ತಿದ್ದಂಗೆ ಕೇಳ್ತಿರ್ತಾರೆ ದೋಸೆ ಬೇಕು ಇಡ್ಲಿ ಬೇಕು ಅಂತ. ತಿನ್ನೋದು ಕಮ್ಮಿನೇ, ಆದರೆ ಕೇಳ್ತಾರಲ್ವ, ಸೊ ಅವಾಗ ಇಲ್ಲ ಅಂತ ಅನ್ನೋಕ್ಕೆ ಮನಸ್ಸು ಆಗೋದಿಲ್ಲ. ಹಾಗಾಗಿ ರುಬ್ಬಿಟ್ಬಿಟ್ರೆ ಅವ್ರು ಕೇಳಿದಾಗ ಹಾಕ್ಕೊಡ್ಬೋದು. ಬೆಳಗ್ಗೆ ಹೊತ್ತು ತಿಂಡಿಗೂ ಒಂದೊಂದ್ಸರಿ ತಿನ್ಬಿಟ್ಟು ಹೋಗ್ತಾರೆ, ಅವ್ರಿಗೆ ಇಂಟ್ರೆಸ್ಟ್ ಇದ್ದಾಗ ಬೇಕು ಅಂತಾರೆ. ರಾತ್ರಿ ಹೊತ್ತಂತೂ ಯಾವಾಗಲೂ ಕೇಳ್ತಿರ್ತಾರೆ. ಹಾಗಾಗಿ ನೀಟಾಗಿ ರುಬ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ವಿಂಟರ್ ಇತ್ತು ಅಂತ ಅಂದರೆ ಇದು ತುಂಬಾ ಕಷ್ಟ ಉಳಿ ಬರೋದು. ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅವನಲ್ಲಿ ಇಡ್ತಾ ಇದ್ದೀನಿ. ಅವನಲ್ಲಿ ಲೈಟ್ ಹಾಕ್ಬಿಟ್ಟು ಇಟ್ಟಿರ್ತೀನಿ. ಅಂದರೆ ಬೆಳಗ್ಗೆ ಇವಾಗ ನಾನು ರುಬ್ಬಿಟ್ಟಿದ್ದು ಬೆಳಗ್ಗೆಯಿಂದ ರಾತ್ರಿವರೆಗೂ ಇಟ್ಟರು ಕೂಡ ಈ ವಿಂಟರಲ್ಲಿ ಉಳಿನೇ ಬರೋದಿಲ್ಲ. ಓಕೆ ಪರವಾಗಿಲ್ಲ, ಹಿಂಗೋ ಒಂದಿಷ್ಟು ಅವರ್ ಇಟ್ಟಿದ್ದೀವಲ್ಲ ಅಂತ ಎತ್ತಿಟ್ಬಿಟ್ಟು ಮಾಡ್ಕೊಬೇಕು. ಅಂದರೆ ಉಲ್ಸೋದಿಲ್ಲ ಇಟ್ಟು, ಆ ರೀತಿ ಆಗುತ್ತೆ. ಅದೇ ಸಮ್ಮರಲ್ಲಿ ಅಂದರೆ ಚೆನ್ನಾಗಿ ನೀಟಾಗಿ ಉಕ್ಕಿ ಬರುತ್ತೆ. ಸೊ ಏನು ಮಾಡೋಕ್ಕಾಗೋದಿಲ್ಲ, ಮನೇಲಿ ಮಕ್ಕಳು ಬೇಕು ಅಂತ ಅಂತಾರೆ. ವಿಂಟರು ಸಮ್ಮರು ಯಾವ ಸೀಸನ್ ಆದರೂ ನಮ್ಮನೆ ಇಡ್ಲಿ ದೋಸೆ ಮಾಡ್ತಾನೆ ಇರಬೇಕು, ಹಾಗಾಗತ್ತೆ. ಸೊ ರುಬ್ಬಿ ಎಲ್ಲ ಎತ್ತಿಟ್ಬಿಟ್ಟು ವ್ಯಾಕ್ಯೂಮ್ ಎಲ್ಲ ಆನ್ ಮಾಡಿ ನೆಕ್ಸ್ಟು ಮತ್ತೆ ನಾನಿಲ್ಲಿ ಬ್ರಂಚ್ ಎಲ್ಲ ಅಂದರೆ 12 ಗಂಟೆ ಅಷ್ಟರಲ್ಲಿ ತಿನ್ನೋಣ, ಲೇಟ್ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಬಂದ್ಬಿಟ್ಟು ಇಲ್ಲಿ ನಾನು ಇವಾಗ ಬೀನ್ಸು ಮತ್ತು ಇದು ಸ್ವೀಟ್ ಪಂಪ್ಕಿನ್ ಇತ್ತು, ಅದು ಪಲ್ಯ ಮಾಡೋಣ ಅಂತ ಎತ್ತಿಟ್ಕೊಂಡೆ. ಚಪಾತಿ ಹಿಟ್ಟು ಕೂಡ ಕಲಿಸಿಟ್ಟೆ. ಇದು ಕಡಲೆಕಾಯಿ ಬೀಜ ಏನಕ್ಕಂತ ಅಂದರೆ ಪುಡಿ ಮಾಡ್ಕೊತಾ ಇದ್ದೀನಿ ಪಲ್ಯಕ್ಕೆ ಹಾಕೋಣ ಅಂತ. ಅದನ್ನು ಮೈಕ್ರೋವೇವ್ 1 ಮಿನಿಟ್ ಒಂದ್ಸರಿ ತಿರ್ಗಿಸ್ಬಿಟ್ಟು ಇನ್ನೂ 1.5 ಮಿನಿಟ್ ಆ ಥರ ಇಡ್ತಿದ್ದೆ. ನಾನು ಏನೋ ಮಾಡಿಕೊಂಡು ಅಡುಗೆನ ನಾನು 2 ಸರಿ ಆನ್ ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ಅದು ಡಾರ್ಕ್ ಕಲರ್ ಆಗೋಯಿತು, ಅಂತ ಸುಟ್ಟರೆ ಆಗುತ್ತಲ್ಲ ಜಾಸ್ತಿ, ಆ ಥರ ಆಗೋಯಿತು. ಸೊ ಅದರಿಂದ ಪೌಡರು ಕೂಡ ಡಾರ್ಕ್ ಕಲರ್ ಬಂದುಬಿಡ್ತು. ಸಿಪ್ಪೆ ತೆಗೆದ್ಬಿಟ್ಟು ಮಾಡಿದ್ರೆ ನಾರ್ಮಲ್ ಆಗಿರ್ತಿತ್ತು, ಸಿಪ್ಪೆ ಸಮೇತ ಆಗ್ತಾ ಇಲ್ವಾ, ಸ್ವಲ್ಪ ಡಾರ್ಕ್ ಕಲರೇ ಬಂತು. ಫಸ್ಟ್ ನಾನಿಲ್ಲಿ ಬೀನ್ಸ್ ಪಲ್ಯ ನಾರ್ಮಲಾಗಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಗ್ರೇವಿ ಥರ ಬೇಕು ಅಂತ ನನ್ನ ಓನ್ ಐಡಿಯಾದಲ್ಲಿ ಮಾಡ್ತಾಯಿದ್ದೀನಿ. ನಂಗೆ ಇಷ್ಟ ಆಯಿತು, ಹಾಗಾಗಿ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದಾದಮೇಲೆ 2 ಟೊಮೆಟೊನ ಸಣ್ಣದಾಗಿ ಹಚ್ಚಾಕಿ ಸ್ವಲ್ಪ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು, ಅರಿಶಿನ ಪುಡಿ 1/4 ಸ್ಪೂನಷ್ಟು, 1 ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, 1/4 ಸ್ಪೂನಷ್ಟು ಗರಂ ಮಸಾಲ ಹಾಕಿ ಎಲ್ಲನೂ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಬೇಕು, ಹಸಿ ವಾಸನೆ ಹೋಗೋವರೆಗೂ. ಲಾಸ್ಟ್ ವಿಡಿಯೋದಲ್ಲಿ ನನಗೆ ಕೇಳಿದ್ರಿ ಏನೇನು ಹಾಕ್ತೀರಾ ಅದನ್ನು ಅಟ್ಲೀಸ್ಟ್ ಇಂಗ್ಲೀಷಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ಬಿಟ್ಟು. ಸಾರಿ, ನಾನು ಅದು ಮರ್ತೆ. ಈ ವಿಡಿಯೋ ಎಡಿಟಿಂಗ್ ಆದಮೇಲೆ ನೆನಪಾಯಿತು. ನೆಕ್ಸ್ಟ್ ಟೈಮಿಂದ ಹಾಕೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಸೊ ಸಾರಿ, ಇದೊಂದು ಮಿಸ್ ಮಾಡಿದೆ ನಾನು ಈ ವಿಡಿಯೋದಲ್ಲಿ. ಎಲ್ಲ ಹಸಿ ವಾಸನೆ ಹೋಗಿದ್ದಾದಮೇಲೆ ನೆಕ್ಸ್ಟು ಬೀನ್ಸ್ ಹಾಕ್ತಾಯಿದ್ದೀನಿ. ಬೀನ್ಸು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ. ಏನಕ್ಕಂದರೆ 2 ಪಲ್ಯ ಮಾಡ್ತಾ ಇರೋದು, ತುಂಬ ದಿನ ಆಗಿತ್ತು ತಂದು. ಸೊ ಇನ್ನೂ ಜಾಸ್ತಿ ದಿನ ಇಟ್ಟರೆ ಕುಂಬಳಕಾಯಿ ಎಲ್ಲ ಹಾಳಾಗುತ್ತೆ. ಆ್ಯಕ್ಚುಲಿ ಕುಂಬಳಕಾಯಿ ಮೆತ್ತಗಾಗ್ಬಿಟ್ಟಿತ್ತು ಕಾರ್ನರ್ಸಲ್ಲಿ, ಅದೆಲ್ಲ ಕಟ್ ಮಾಡಿಬಿಟ್ಟು ಸ್ವಲ್ಪನೇ ಬಂತು. ಹಾಗಾಗಿ 2 ಪಲ್ಯ ಇರಲಿ ಅಂತ ಮಾಡ್ತಿದ್ದೀನಿ. ಮತ್ತು ಫ್ರಿಜ್ಜಲ್ಲಿ ಇಟ್ಟರೆ ಹಾಳಾಗುತ್ತೆ ಅನ್ನೋದಕ್ಕೋಸ್ಕರ. ಸೊ ಬೀನ್ಸ್ ಹಾಕ್ಬಿಟ್ಟು ನೀಟಾಗಿ ಒಂದು ಕಡೆಯಿಂದ ಎಲ್ಲ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ, ಹಾಗೆ ಆವಾಗಲೇ ನಾನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಕಡಲೆಕಾಯಿ ಬೀಜದ ಪುಡಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ತುರಿ ನಮ್ದಿಲ್ಲಿ ಜಸ್ಟ್ ಫೈಬರ್ ಇರುತ್ತೆ ಅಷ್ಟೇ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಫ್ರೀಝರಲ್ಲಿ ಇಡೋದ್ರಿಂದ ಅದು ಹಾಲೆಲ್ಲ ಎಳ್ಕೊಂಬಿಟ್ಟಿರುತ್ತೆ. ಸೊ ಹಾಗಾಗಿ ನೀವು ಮಾಡಿದ್ರೆ ಇಂಡಿಯಾದಲ್ಲಿ ತೆಂಗಿನಕಾಯಲ್ಲಿ ಚೆನ್ನಾಗಿ ಬರುತ್ತಲ್ಲ, ನಾವು ಹಾಕೋ ತೆಂಗಿನಕಾಯಿ ತುರಿನಲ್ಲಿ ಹಾಕಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ನೋಡೋಕ್ಕೆ ಬೆಲ್ಲದ ಪುಡಿ ಥರ ಕಾಣಿಸ್ತಾ ಇರ್ಬೋದು. ಸೊ ನಾನು ಆಗಲೇ ಹೇಳ್ದಂಗೆ ಡಾರ್ಕ್ ಕಲರ್ ಆಗಿಬಿಟ್ಟಿದೆ. ನೀಟಾಗಿ ಒಂದ್ಸರಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಪಲ್ಯಕ್ಕೆ ಹಾಕ್ತೀನಿ, ಈ ಥರ ಮಾಡಿದ್ರೆ ಚೆನ್ನಾಗಿ ಬರುತ್ತಲ್ವ ಅನ್ನೋದಕ್ಕೋಸ್ಕರ ಮಾಡಿದ್ದು. ಇನ್ನೊಂದು ಕಡೆ ನಾನು ಬಿಳಿ ಎಳ್ಳು ಕೂಡ ಆಪ್ಷನ್ನಾಗಿ ಇಟ್ಕೊಂಡಿದ್ದೆ, ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕೋಣ ಅಂತ. ಅದು ಕ್ವಾಂಟಿಟಿಲಿ ಜಾಸ್ತಿ ಬೇಕಾಗುತ್ತೆ. ಮತ್ತು ಬಿಳಿ ಎಳ್ಳು ಡೈಲಿ 1 ಸ್ಪೂನಷ್ಟು ಯಾವುದೋ ಒಂದು ಟೈಮಲ್ಲಿ ಯೂಸ್ ಮಾಡಿದ್ರೆ ಒಳ್ಳೆಯದೇ. ಅದಕ್ಕೋಸ್ಕರ ಇದ್ರೂ ಇರಲಿ ಪರವಾಗಿಲ್ಲ, ಏನಾಗುತ್ತೆ ಅಂತ 1 ಸ್ಪೂನ್ ಹಾಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ನೀವೇನು ಹಾಕೋಕ್ಕೆ ಹೋಗ್ಬಿಡಿ, ನಾನು ಸುಮ್ಮನೆ ಹಾಗೆ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಹಾಕ್ತೆ. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ 1 ಗ್ಲಾಸಷ್ಟು, 1 ದೊಡ್ಡ ಗ್ಲಾಸಷ್ಟು ನೀರು ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದೇ ಒಂದು ಪ್ರೆಷರ್ ಬರೋವರೆಗೂ ಕುಗ್ಗಿಸ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು
ಸೊಪ್ಪಿಂದ ಗಾರ್ನಿಷ್ ಮಾಡಿಕೊಂಡ್ರೆ ಆಯಿತು. ತುಂಬಾ ಚೆನ್ನಾಗಿ ಬರುತ್ತೆ, ನಮ್ಮೆಲ್ರಿಗೂ ತುಂಬಾ ಇಷ್ಟ ಆಯಿತು. ಆಮೇಲಿಂದ ನೋಡ್ಬೋದು ಬಂಗಾರು ಕೂಡ ಸ್ಕೂಲಿಂದ ಬಂದಮೇಲೆ ಹೇಳ್ತಾಳೆ ಒಂದೇ ಒಂದು ಚಪಾತಿ ಬೇಕು ಅಂತ ಹೇಳಿದ್ದು. ಅದಾದಮೇಲೆ ಮತ್ತು ತುಂಬ ಚೆನ್ನಾಗಿದೆ ಗ್ರೇವಿ ಅಂದ್ಬಿಟ್ಟು 2 ಚಪಾತಿ ತಿಂತಾಳೆ. ನಾನು ಕೂಡ ಮಾಡಬೇಕಾದ್ರೆ ಅದು ನೋಡೋಣ, ನಂಗೆ ಡೌಟ್ ಅಲ್ವಾ, ಫಸ್ಟ್ ಟೈಮ್ ಮಾಡಿರೋದು, ಟೇಸ್ಟ್ ನೋಡೋಣ ಅಂತ ಹೇಳಿಬಿಟ್ಟು ನೋಡಿದೆ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ನನಗೆ ಇನ್ನೂ ಒಂದು ಪ್ಲ್ಯಾನ್ ಇತ್ತು, ಗೋಡಂಬಿ ಎಲ್ಲ ರುಬ್ಬ ಹಾಕೋಣ ಅಂತ. ಬೇಡ ಈ ರೀತಿಯೇ ಮಾಡೋಣ ಸಿಂಪಲಾಗಿ ಅಂತ ಅಂದ್ಕೊಂಡು ಮಾಡಿದ್ದು. ಒಳ್ಳೇದೇ ಅಲ್ವಾ ಕಡಲೆಕಾಯಿ ಬೀಜ ಕೂಡ ಪ್ರೋಟೀನ್. ಸೊ ಹಾಗಾಗಿ ನೀವೊಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಇನ್ನೊಂದು ಕಡೆಯಲ್ಲಿ ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಇದನ್ನು ಸುಮಾರು ಸರಿ ನಾನು ರೆಸಿಪಿ ಶೇರ್ ಮಾಡಿರ್ತೀನಿ, ಹೇಗೂ ಮಾಡ್ತಿದ್ದಲ್ವ, ಹಾಗೆ ಫಾಸ್ಟಾಗಿ ಹೇಳ್ತಾ ಹೋಗ್ಬಿಡ್ತೀನಿ. 2-3 ಸ್ಪೂನು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ಅದಾದಮೇಲೆ ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕ್ತಾಯಿದ್ದೀನಿ. ಬೇಕು ಅಂತ ಅಂದರೆ ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿ ಹಾಕ್ಬೋದು ಅಥವಾ ಶುಂಠಿನಾದರೂ ಹಾಕ್ಬೋದು, ಎರಡರಲ್ಲಿ ಯಾವುದಾದ್ರೂ ಹಾಕ್ಬೋದು. ನಾನಿಲ್ಲಿ ಕುಂಬಳಕಾಯಿ ಹಾಕ್ತಾಯಿದ್ದೀನಿ, ಸ್ವೀಟ್ ಪಂಪ್ಕಿನ್. ಇದು ನಾನು ಆಗಲೇ ಹೇಳ್ದಂಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗಿರೋದು, ಆದರೆ ತುಂಬ ಮೆತ್ತಗಾಗಿ ಅಂದರೆ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಹಾಳಾಯಿತು ಅಂತ ಹೇಳ್ಬೋದು. ಸೊ ಹಾಗಾಗಿ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಿದೆ. ಇವಾಗ ರುಚಿಗೆ ಎಷ್ಟು ಬೇಕಾಗುತ್ತೆ ಉಪ್ಪು ಹಾಕಿ ಇನ್ನೊಂದು ಸರಿ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿಟ್ಟು ಅದಾದಮೇಲೆ 1 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನೇ ಹಾಕಿದ್ದು, ಅರ್ಧ ಸ್ಪೂನಷ್ಟು ಹಾಕಿ ಅದಾದಮೇಲೆ ಬೆಲ್ಲದ ಪುಡಿ ಸ್ವಲ್ಪ ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಟ್ರೆ ಒಂದು 2 ಮಿನಿಟ್ಸ್ ಅಷ್ಟರಲ್ಲಿ ನೀಟಾಗಿ ಬೆಂದೋಗುತ್ತೆ. ಇದು ಫ್ರಿಜ್ಜಲ್ಲಿ ಆಲ್ರೆಡಿ ಇಟ್ಟು ಮೆತ್ತಗಾಗಿರೋದ್ರಿಂದ ನಾನು ನೀರೆಲ್ಲ ಏನೂ ಸ್ಪ್ರಿಂಕಲ್ ಮಾಡೋಕ್ಕೆ ಹೋಗಿಲ್ಲ. ನಿಮ್ಗೆ ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ಸಿದ್ರೆ ಪಂಪ್ಕಿನ್ ಸ್ವಲ್ಪ ನೀರು ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಆಯಿತು. ಫೈನಲಿ ಕಡಲೆಕಾಯಿ ಬೀಜನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ವ, ಇದಕ್ಕೋಸ್ಕರ ನಾನು ಕಡಲೆಕಾಯಿ ಬೀಜ ಹುರಿದಿದ್ದು, ಆದರೆ ಬೀನ್ಸ್ ಪಲ್ಯಕ್ಕೂ ಹಾಕೋ ಥರ ಆಯಿತು. ಸೊ ತುಂಬ ಸಿಂಪಲ್. ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿದ್ರೆ ಕುಂಬಳಕಾಯಿ ಪಲ್ಯ ರೆಡಿ. ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ನೀಟಾಗಿ ಹುರಿದು ಸಿಪ್ಪೆ ತೆಗೆದು ಪುಡಿ ಮಾಡಿ ಇಟ್ಕೊಂಡಿದ್ರೆ ಈ ಥರ ಪಲ್ಯಗಳಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಚಪ್ಪರದ ಅವರೆಕಾಯಿ ಪಲ್ಯಕ್ಕೆ, ಬೀನ್ಸ್ ಪಲ್ಯಕ್ಕೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಟ್ರೈ ಮಾಡಿ ನೀವು. ಇನ್ನೊಂದು ಕಡೆ ನಾನಿಲ್ಲಿ ಚಪಾತಿ ಮಾಡ್ತಾಯಿದ್ದೀನಿ. ಹಸ್ಬೆಂಡ್ಗೆ ನನಗೆ ಇಬ್ರಿಗೂ ಬ್ರಂಚ್ ಅಂತ ಹೇಳ್ಬೋದು. ನಮ್ಮನೇಲಿ ಚಪಾತಿ ಮಾಡಿ ಆಗಲೇ 4 ದಿನದ ಮೇಲಾಗಿತ್ತು. ಒಂಥರ ಅದು ಒಂದು ರೂಢಿ ಆಗಿಬಿಟ್ಟಿರೋದಕ್ಕೆ ತುಂಬ ದಿನ ಆದರೆ ಮಿಸ್ ಮಾಡ್ಕೊತಾರಲ್ಲ, ಹಂಗಾಗ್ಬಿಟ್ಟು ಕೇಳ್ತಾನೆ ಇದ್ರು ಚಪಾತಿ ಅಂತ. ಹಾಗಾಗಿ ಚಪಾತಿ ಮಾಡಿದ್ದು. ಬರೀ ಇಡ್ಲಿ, ತಿಳಿ ಸಾರು ಅಥವಾ ರಸಮನ್ನ, ಉಪ್ಪಿಟ್ಟು ಈ ಥರನೇ ಆಗ್ತಿತ್ತು. ಒಂದು 4-5 ದಿನದಿಂದ ನಾನ್ ವೆಜ್ ಕೂಡ ಮಾಡೋಕ್ಕೆ ಹೋಗಲಿಲ್ಲ. ಬಂಗಾರು ಬರ್ತಡೇಲಿ ಯಾವಾಗ ಮಾಡಿದ್ವಿ ಅಲ್ಲ ಬಿರಿಯಾನಿ, ಅದೇ ಲಾಸ್ಟು. ಅದಾದಮೇಲೆ ಮಾಡೋಕ್ಕೆ ಹೋಗಲಿಲ್ಲ. ಅವ್ರಿಗೂ ಚಪಾತಿ ಕೊಟ್ಬಿಟ್ಟು ನಾನು ಕೂಡ ತಿಂದ್ಬಿಟ್ಟು ಅದಾದಮೇಲೆ ಬಟ್ಟೆಗಳೆಲ್ಲ ಇತ್ತು ಎಲ್ಲ ಮಡ್ಚೆತ್ತಿಟ್ಟು ಮನೆಯೆಲ್ಲ ಒರೆಸಿ, ಸೋಮವಾರ ಅಲ್ವಾ ನಾರ್ಮಲ್ ರುಟೀನ್ ಕೆಲಸ ಇರುತ್ತೆ. ಸೊ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಎಲ್ಲ ಮುಗಿಸಿದಾಯಿತು ಕೆಲಸ, ಮಕ್ಕಳು ಬರೋಷ್ಟರಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ಗ್ರೇವಿ. ನಾನು ನಿಮ್ಗೊಂದ್ಸರಿ ತೋರಿಸ್ತಾ ಇದ್ದೀನಿ. ಸುಮ್ಮನೆ ಕೊತ್ತಂಬರಿ ಸೊಪ್ಪು ಇತ್ತು ಅಂತ ಹಾಕ್ತೆ ಅಷ್ಟೇ. ಚಪಾತಿ ಜೊತೆ ಕುಂಬಳಕಾಯಿ ಪಲ್ಯ, ಹಾಗೆ ಬೀನ್ಸ್ದು ಗೊಜ್ಜು ಥರ. ನಾನು ಹೇಳ್ದೆ ಅಲ್ವಾ, ನೋಡಿ ಈ ಥರ ನಮ್ಗಾದರೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನೀವು ನಮ್ಮದು ಇಂಡಿಯಾದಲ್ಲಿ ತೆಂಗಿನಕಾಯಿ ತುರಿ ಹಾಕಿ ಮಾಡಿದ್ರೆ ಗಟ್ಟಿಗಿರುತ್ತೆ, ಚೆನ್ನಾಗೂ ಬರುತ್ತೆ. ನಾನಿಲ್ಲಿ 1 ಚಪಾತಿ ಮತ್ತು ಸ್ವಲ್ಪ ಗ್ರೇವಿ ಹಾಕ್ಕೊಂಡೆ. ಅದಾದಮೇಲೆ ಮಕ್ಕಳು ಬಂದಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಹಲೋ ಅದ್ಯಾ, ಆಯ್ತಾ ಸ್ಕೂಲು? ಹೇಗಿತ್ತು? ಚೆನ್ನಾಗಿತ್ತಾ? ನೈಸ್. ನಾನು ಯಾಕೆ ಹೇಳ್ಕೊಂತಿದ್ದೆ ನನ್ನ ಟೀಚರು ನನ್ನ ಫ್ರೆಂಡ್ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಅಂತ. ನಿಜ ಆಯಿತು, ಟೀಚರ್ ಮಿಸ್ ಮಾಡೇ ಮಾಡ್ತೀನಿ. ಯಾಕಂತ ಟೀಚರ್ ಇವತ್ತಿದ್ದೀನಿ, ನಾನು ಸಪ್ತಿ ತಿಂತೀನಿ. ಏನು ಬಿಲ್ಡ್ ಮಾಡ್ತಾ ಇದೆಯಾ ಬ್ಲಾಗ್ಸಲ್ಲಿ? ಅಥವಾ ಇದು ದೊಡ್ಡ ತವರು, ಓಕೆಪ್ಪ, ಚಪಾತಿ ಮಾಡ್ಬಿಡ್ಲಾ? ಹಾಯ್ ಬಂಗಾರು, ಹೆಂಗಿತ್ತು ಡೇ? ಚೆನ್ನಾಗಿತ್ತಾ? ನಾಳೆ ಸ್ಟಾರ್ ಅಂದರೆ ಸ್ಟಾರ್ಗೆ ಪ್ರಿಪರೇಷನ್ ಪ್ರಾಕ್ಟೀಸ್. ಓಕೆ, ಎರಡು ಬೇಡ. ಓಕೆ, ಬಾಯ್ ಬಾಯ್. ಸೊ ನೋಡಿದ್ರಿ ಅನಿಸುತ್ತೆ, ಒಂದೇ ಚಪಾತಿ ಸಾಕಮ್ಮ ಅಂತ ತೊಗೊಂಡು ಹೋದ್ಲು. ಅದಾದಮೇಲೆ ತಿಂದ್ಬಿಟ್ಟು ನಂಗೆ ಇನ್ನೂ ಚಪಾತಿ ಬೇಕು ಅಂತ ಹೇಳ್ಬಿಟ್ಟು ತಿಂದ್ಲು. ಸಾಮಾನ್ಯವಾಗಿ ಒಂದೇ ಅವಳು ತಿನ್ನೋದು. ತುಂಬ ಇಷ್ಟ ಆಯಿತು ಅಂದರೆ ಮಾತ್ರ ಇನ್ನೊಂದು ಚಪಾತಿ ಕೇಳ್ತಾಳೆ, ಹಾಗಾಯಿತು. ಇನ್ನೊಂದು ಕಡೆ ಇಲ್ಲಿ ಕೊರಿಯರ್ ಬುಕ್ ಮಾಡಿದ್ವಿ. ಏನಕ್ಕಂದರೆ ಟಿ ವಿ ವಾಲ್ ಮೌಂಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅದು ಕೂಡ ಬುಕ್ ಮಾಡಿದ್ವಿ, ಬಂದಿತ್ತು. ಅದ್ರ ಜೊತೆಗೆ ಎಗ್ ಕುಕ್ಕರ್ ಕೂಡ ಬುಕ್ ಮಾಡಿದ್ವಿ. ಸುಮಾರು ದಿನದಿಂದ ತರಬೇಕು ಅನ್ಕೊತಿದ್ವಿ, ಬಟ್ ಬೇಕಾ ಬೇಡವಾ, ನಮ್ಮಲ್ಲಿ ರೆಗ್ಯುಲರಾಗಿ ಡೈಲಿ ಮಾಡಲೇ ಮಾಡ್ತೀವಿ
ಮಾಡ್ತೀವಿ ಅಂತೇನಿಲ್ಲ. ಮತ್ತು ಇನ್ನೊಂದು ಸರಿ ಏನಾಗುತ್ತೆ, ಒಂದೇ ಸರಿ ತಿನ್ನೋದು ಇಲ್ಲ ನಮ್ಮ ಮನೇಲಿ, ಅಪರೂಪ ಒಂದೇ ಸರಿ ಕುತ್ಕೊಂಡು ಊಟ ಮಾಡೋದಂದರೆ ರಾತ್ರಿ ಹೊತ್ತು ಮೊಟ್ಟೆ ಕಮ್ಮಿ ಮಾಡ್ತೀವಿ. ಸೊ ಈ ರೀತಿ ಈ ಥರ ಸದಾ ಬೇಡವಾ ಅಂದ್ಕೊಂಡೇ ಇದ್ವಿ. ಅದಾದಮೇಲೆ ಹಸ್ಬೆಂಡ್ ನಂಗೆ ಹೇಳಿರಲಿಲ್ಲ, ಅವರೇ ಬುಕ್ ಮಾಡಿದರು. ಸೊ ಬಂತು ಮೊಟ್ಟೆ. ಇದು ಒಂದು ಸರಿಗೆ 7 ಮೊಟ್ಟೆನ ಕುಕ್ ಮಾಡ್ಬೋದು, ಅಂದರೆ ಬಾಯ್ಲ್ ಮಾಡ್ಬೋದು. ಅದ್ರ ಜೊತೆಗೆ ಇನ್ನೊಂದು ವೈಟ್ ಕಲರ್ ಟ್ರೈನ್ ಇದೆ, ಇದು ಸ್ಟೀಮ್ ಮಾಡ್ಕೊಬೋದು. ಅಂದರೆ ಇವಾಗ ಸ್ಕ್ರ್ಯಾಂಬಲ್ಡ್ ಎಗ್ ಆಗಿರ್ಬೋದು ಅಥವಾ ಆಮ್ಲೆಟ್ ಆಗಿರ್ಬೋದು, ಪಫ್ ಥರ ಬರುತ್ತಲ್ವ ಆಮ್ಲೆಟ್, ಆ ಥರ ಎಲ್ಲ ಮಾಡ್ಕೊಬೋದು. ಮತ್ತು ಮೋಮೋಸ್ ಎಲ್ಲ ಮಾಡ್ಬೋದು ಅಂತೆಲ್ಲ ಇತ್ತು. ನಾನು ಯಾವತ್ತೂ ಮಾಡಿಲ್ಲ ಮೋಮೋಸ್, ನನಗೆ ಅದು ಯಾಕೋ ಇಷ್ಟನೇ ಆಗೋದಿಲ್ಲ. ಯಾವುದೇ ಅಡುಗೆ ಆಗಿರಲಿ ನಮ್ಗೆ ಇಷ್ಟ ಆದರೆ ಮಾತ್ರ ಅದು ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಇಲ್ಲಾಂದರೆ ಆಗೋದಿಲ್ಲ ಅಲ್ವಾ. ಸೊ ನನಗೆ ಅದೇ ಥರ. ಸೊ ಇದಾದಮೇಲೆ ನೆಕ್ಸ್ಟ್ ಏನಂತ ಅಂದರೆ, ಇದರಲ್ಲಿ ಮೆಷರಿಂಗ್ ಕಪ್ ಇದೆ, ಮತ್ತು ಮೊಟ್ಟೆನ ಶೇಪಾಗಿ ಕಟ್ ಮಾಡ್ಬೋದು. ಆ ಥರ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಓದಲಿ ಅಂತ ಹೇಳ್ಬಿಟ್ಟು ಹಂಗೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ. ಆದ್ಯ ಅಂತ ಕೂತ್ಕೊಂಡು ಇಂಟ್ರೆಸ್ಟಲ್ಲಿ ಕೇಳ್ತಾ ಇದ್ಲು, ಅಮ್ಮ ಏನೇನು ಮಾಡ್ಬೋದು ಅಂತೆಲ್ಲ ಹೇಳ್ತಾ ಇದ್ದೆ. ಅದಾದಮೇಲೆ ಕನ್ನಡ ಹೇಳ್ಕೊಡ್ತಾ ಇದ್ದೀನಿ. ಮಾಡಿದ್ದು ಕರೆಕ್ಟಾಗಿ ಬರೆದಿದ್ಯಾ? ಫಸ್ಟು ನಿಮಗೆ ಡೌಟ್ ಬಂತು ಅಂದರೆ ನಾನು ಬರೆದಿರೋದ್ರ ಮೇಲೆ ಒಂದ್ಸರಿ ಟ್ರೇಸ್ ಮಾಡು. ಇಲ್ಲ, ಇದು ರಾಂಗ್ ಆಗಿದೆ, ಆಯಿತಾ? ಹೇಳ್ಕೊಂಡು ಬರೀಬೇಕು. ನಮ್ಮ ಆದ್ಯನಿಗೆ ಇವತ್ತು ವರ್ಣಮಾಲೆ ಹೇಳ್ಕೊಡ್ತಾ ಇದ್ದೀನಿ, ಕನ್ನಡ ಅಕ್ಷರಗಳು. ಇದನ್ನು ಆದ್ಯನೇ ಬರೆದಿರೋದು, ಇದನ್ನು ನಾನು ಅವಳಿಗೆ ಒಂದು ನಾನು ಬರೆದಿರೋದು, ಇದು ನಾನೇ ಟ್ರೇಸ್ ಮಾಡಿಸಿರೋದು. ಇದು ಅವಳು ಎಷ್ಟು ಚೆನ್ನಾಗಿ ಬರೆದಿದ್ದಾಳೆ ನೋಡಿ. ಒಂದೇ ಈಸಿ ಅಷ್ಟೇ, ಒಂದೇ ಕಲಿಬೇಕು. ಹೇಳು, ಅಕ್ಕ ಇಷ್ಟೊತ್ತಾಗೆ ಓದ್ತಿದ್ಲು ಗೊತ್ತಾ? ಇಲ್ಲಿ ನೋಡ್ಕೊ, ಕೈ ಕೊಡು. ತುಂಬ ಸಿಂಪಲ್ಲು, ನೀವು ಅಷ್ಟು ಕಾಂಪ್ಲಿಕೇಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡು, ನಾನು ಬರ್ತಿದ್ದೆ. ಇದೊಂದು ತುಂಬ ಕಷ್ಟ, ಕಲಿಬೇಕು. ಆಯ್ತಾ? ಇವಾಗ ಗೊತ್ತಾಯ್ತು. ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕಾಯ್ತಾ? ಇದು ತುಂಬ ಈಸಿ. ಥ್ಯಾಂಕ್ ಯು. ಇಲ್ಲಿಂದ ಸ್ಟಾರ್ಟ್ ಮಾಡಬೇಕೇ. ನೀಟಾಗಿ ಬರಿ. ನೀವೇನೇ ಹೇಳಿ, ಸ್ಕೂಲ್ಗೆ ಹೋಗ್ಬಿಟ್ಟು ಬಂದು ಮನೇಲಿ ಹೋಮ್ವರ್ಕ್ ಮಾಡಿ ಹೇಳ್ಕೊಡೋದು ಇರುತ್ತಲ್ವ, ಅದು ಸ್ವಲ್ಪ ಈಸಿ. ಆದರೆ ಅದ್ರ ಟಚ್ಚೇ ಇರೋದಿಲ್ಲ. ಅಂದರೆ ಇವಾಗ ಕನ್ನಡ ಆದ್ಯಂಗೆ ಟಚ್ ಇಲ್ಲ ಒಂಚೂರು. ಆ ಬಂಗಾರುಗದು ಸ್ವಲ್ಪ ಫಸ್ಟ್ ಸ್ಟ್ಯಾಂಡರ್ಡ್ವರೆಗೂ ಓದಿದ್ದಾಳೆ, ಅಂದರೆ ಸೆಕೆಂಡ್ ಗ್ರೇಡು ಅವಳು ಅರ್ಧ ವರ್ಷ ಓದಿದ್ಲು. ಅವಳಿಗೆ ಸ್ವಲ್ಪ ಗೊತ್ತಿದೆ, ಬಟ್ ಆದ್ಯನ್ಗೆ ಹೇಳ್ಕೊಡೋದು ತುಂಬಾ ಕಷ್ಟ. ಬಟ್ ಓಕೆ, ಕಲಿತಾ ಇದ್ದಾಳೆ. ಸ್ವಲ್ಪ ಹೊತ್ತು ಹೇಳ್ಕೊಟ್ಬಿಟ್ಟು ಎಲ್ಲ ಮಾಡಿ, ನಾನಿಲ್ಲಿ ಪಾತ್ರೆಗಳು ತೊಳೆದ್ಬಿಟ್ಟೆ, ಹಾಗೆ ಬರೀತಾ ಇರಪ್ಪ ಒಂದು 10 ಟೈಮ್ಸ್ ಪ್ರಾಕ್ಟೀಸ್ ಮಾಡು ಅಂತ ಹೇಳಿಬಿಟ್ಟು. ಆಮೇಲೆ ಮತ್ತೆ ಪೇಷನ್ಸ್ ಇರುತ್ತೋ ಇಲ್ವೋ ಅಂತ ಅಂದ್ಕೊಂಡು ಸೊ ಪಾತ್ರೆ ಎಲ್ಲ ತೊಳೆದು ಎತ್ತಿಟ್ಬಿಟ್ಟು ಮತ್ತೆ ನಾನಿಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಎಲ್ಲರೂ ಉಪ್ಪಿಟ್ಟೇ ಬೇಕು ಅಂತ ಕೇಳಿದ್ರು. ಏನಕ್ಕೆ ತೋರಿಸ್ತಾ ಇದ್ದೀನಿ ಅನ್ನೋದಾದರೆ, ಲಾಸ್ಟ್ ಟೈಮ್ ಒಂದ್ಸರಿ ಹೇಳಿದ್ದೆ ನಾನು ವೀಟ್ ರವೆನೇ ತಂದ್ಬಿಟ್ಟಿದ್ದೀನಿ ಮತ್ತೆ ಅಂತ ಹೇಳಿಬಿಟ್ಟು. ಇವತ್ತು ಏನು ಮಾಡಿದೆ ಅಂದರೆ, ಮನೇಲಿ ಇನ್ನೂ ಹೇಳಲೇ ಇಲ್ಲ ನಾನು, ಒಂದೇ ಒಂದು ಗ್ಲಾಸು ಉಪ್ಪಿಟ್ಟು ರವೆ ಇತ್ತು ಚಿಕ್ಕ ಗ್ಲಾಸಲ್ಲಿ. ಏನು ಮಾಡೋದು, ಸಾಕಾಗಲ್ವಲ್ಲ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿ, ಗೊತ್ತಿರಲಿಲ್ಲ, ಭಯನೂ ಇತ್ತು, ಬಟ್ ಓಕೆ ರಿಸ್ಕ್ ತೊಗೊಳ್ಳೋಣ, ಬೈದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಗ್ಲಾಸು ವೀಟ್ ರವೆ ಏನಿತ್ತು ಅದನ್ನು ಎರಡೂ ಮಿಕ್ಸ್ ಮಾಡಿ ಹುರಿದ್ಬಿಟ್ಟು ಉಪ್ಪಿಟ್ಟು ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಮನೇಲಿ ಯಾರಿಗೂ ಗೊತ್ತಾಗಲೇ ಇಲ್ಲ ನಾನು ವೀಟ್ ರವೆ ಮಿಕ್ಸ್ ಮಾಡಿದ್ದೀನಿ ಅಂತ. ಇದೊಂದು ಬೆಸ್ಟ್ ಆಪ್ಷನ್ ಅಂತ ಅನಿಸ್ತು. ಸೊ ನೆಕ್ಸ್ಟ್ ಟೈಮಿಂದ, ಯಾಕಂದರೆ ಉಪ್ಪಿಟ್ಟು ರವೆ ಏನಾಗುತ್ತೆ ಅಂದರೆ ಫೈನ್ ಪೌಡರ್ ಥರ ಬರುತ್ತೆ ಇಲ್ಲಿ. ಸೊ ಈ ರವೆನ ಮಿಕ್ಸ್ ಮಾಡಿದ್ರೆ ಎರಡೂ ನೀಟಾಗಿ, ಈಗ ನನಗೆ ಇಂಡಿಯಾದಲ್ಲಿ ಮೀಡಿಯಮ್ ರವೆಯಲ್ಲಿ ಮಾಡ್ತೀವಲ್ವ, ಬಾಂಬೆ ರವೆ, ಅದೇ ಥರ ಬಂದಿತ್ತು ಉಪ್ಪಿಟ್ಟು. ಅಂತೂ ತುಂಬಾ ಇಷ್ಟ ಆಯಿತು. ಮನೇಲಿ ಯಾರಿಗೂ ಒಂದು ಚೂರು ಡೌಟ್ ಬರಲಿಲ್ಲ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ತಿಂದರು. ತುಂಬ ಸಿಂಪಲಾಗಿ ಮಾಡಿದ್ದೆ. ರೆಸಿಪಿ ಸಾಕಷ್ಟು ಸರಿ ಶೇರ್ ಮಾಡಿಬಿಟ್ಟಿದ್ದೀನಿ, ಹಾಗೆ ಫಾಸ್ಟ್ ಫಾರ್ವರ್ಡಲ್ಲಿ ಕೂಡ ತೋರಿಸ್ದೆ. ನಿಮಗೆ ನೋಡಿ ಗೊತ್ತಾಗ್ಬೋದು, ದೋಸೆ ಇಟ್ಟು ಈಗಾಗಲೇ ರಾತ್ರಿ 9 ಗಂಟೆ ಆಗಿದೆ, ಆದರೂ ಕೂಡ ಹಂಗೆ ಇದೆ, ಏನೂ ಚೇಂಜೇ ಆಗಿಲ್ಲ. ನಾನು ಮಲ್ಕೊಳ್ಳೋವರೆಗೂ ಇಟ್ಟಿದ್ದೆ, ಅದಾದಮೇಲೆ ಮತ್ತೆ ಫ್ರಿಜ್ಗೆ ತಿಟ್ಬಿಟ್ಟೆ. ಬೆಳಗ್ಗೆಗೆ ಮಾಡಿಕೊಟ್ರೆ ಆಯಿತು ಅಂತ ಹೇಳ್ಬಿಟ್ಟು ಎಲ್ರಿಗೂ ಉಪ್ಪಿಟ್ಟೆ ಕೊಟ್ಬಿಡೋಣ, ಬೇಡ ದೋಸೆ ಬೆಳಗ್ಗೆ ತಿಂಡಿ ಕೊಡ್ತೀನಿ ಅಂತ ಹಾಗೆ ಸಮಾಧಾನ ಮಾಡಿದೆ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಸಿಂಪಲ್ ವ್ಲಾಗ್, ಅ ಡೇ ಇನ್ ಅವರ್ ಲೈಫ್ ನಿಮ್ಮ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದಕ್ಕೆ ತಿಳಿಸಿ ಅಂತ ಕೇಳ್ಕೊತ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.